ಇವತ್ತು ನಾನು ಒಂದು ಸಿಂಪಲ್ ಆಗಿ ದಿಢೀರ್ನೇ ರೆಡಿ ಮಾಡ್ಕೊಳ್ಳುವಂಥ ತರಕಾರಿ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಇದು ತುಂಬ ಸಾಫ್ಟಾಗಿ ಬರುತ್ತೆ. ಇದು ಅಕ್ಕಿಯನ್ನು ನೆನೆಸಿಡಬೇಕಾಗಿಲ್ಲ, ಬೆಳಗ್ಗೆನೇ ನಾವು ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆನೇ ನಾವು ಈ ಇಡ್ಲಿನ ರೆಡಿ ಮಾಡ್ಕೋಬೋದು. ಇದ್ರ ಜೊತೆಗೆ ಸಾಂಬಾರೇನು ಮಾಡ್ಕೋಬೇಕಾಗಿಲ್ಲ, ಚಟ್ನಿ ಜೊತೆಗಾದರೂ ತೆಳುವಾಗಿ ಚಟ್ನಿ ಮಾಡಿಕೊಂಡ್ರೆ ಚಟ್ನಿ ಜೊತೆಗೂ ಆಗುತ್ತೆ. ಇಲ್ಲಾಂದರೆ ಮೊಸರು ಜೊತೆ ಕೂಡ ಈ ಇಡ್ಲಿನ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಟಿಪ್ಸಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಕಟ್ಟಿಗೆಯಲ್ಲಿ ಮಾಡಿಸಿರೋ ಬಾಗಿಲಾಗಲಿ, ಸೋಫಾ ಸೆಟ್ಟು, ಟಿಪ್ಪಾಯಿ, ಡೈನಿಂಗ್ ಟೇಬಲ್ಲು ಇದೆಲ್ಲ ಹೊಳಪಾಗಿರಬೇಕು ಅಂದರೆ 2ರಿಂದ 3 ಟೇಬಲ್ ಸ್ಪೂನಷ್ಟು ವಿನೇಗರ್ ತೊಗೊಳ್ಳಿ. ಅದನ್ನು ಒಂದು ಮೆತ್ತಗೆ ಬಟ್ಟೆ ಅಥವಾ ಕಾಟನ್ನಿಂದ ನಾವು ಅದನ್ನು ನೆನೆಸ್ಕೊಂಡ್ಬಿಟ್ಟು ನಾವು ಒರೆಸ್ತಾ ಇದ್ದರೆ, ವಾರಕ್ಕೊಂದು ಸಲ ಅದನ್ನು ನಾವು ಒರೆಸ್ತಾ ಇದ್ದರೆ ಅದು ಶೈನಿಂಗ್ ಆಗಿರುತ್ತೆ, ಹೊಸ ಥರ ಕಾಣಿಸುತ್ತೆ. ಈ ದಿಢೀರಾಗಿ ತರಕಾರಿ ಇಡ್ಲಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ತರಕಾರಿ ಇಡ್ಲಿ ಮಾಡೋದಕ್ಕೆ ಇಡ್ಲಿ ರವೆ 1 ಬಟ್ಲಷ್ಟು ತೊಗೊಂಡ್ರೆ ಅದು 3/4 ಬಟ್ಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. 3/4 ಬಟ್ಲಷ್ಟು ಮೊಸರು ಬೇಕಾಗುತ್ತೆ. 1 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀನಿ ಕಟ್ ಮಾಡಿಕೊಂಡು. ಕ್ಯಾರೆಟ್ ಒಂದು ತುರಿದ್ಬಿಟ್ಟು ತೊಗೊಂಡಿದ್ದೀನಿ. 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಅಡುಗೆ ಸೋಡಾ 1/4 ಟೇಬಲ್ ಸ್ಪೂನಷ್ಟು, 2ರಿಂದ 3 ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಅವಲಕ್ಕಿನ ತೊಳಿತಾ ಇದ್ದೀನಿ. ಇದು ಒಂದು ಸ್ವಲ್ಪ ತೊಳೆದ್ಬಿಟ್ಟು ನೆನೆ ಹಾಕಬೇಕು. ನೋಡಿ, ಈಗ ತೊಗೊಂಡಿದ್ದೀನಿ. ನಾನು ಒಂದು ಗ್ಲಾಸಷ್ಟು ನೀರು ಹಾಕಿ ಒಂದು 10 ನಿಮಿಷ ಇದು ನೆನೆಯೋದಕ್ಕೆ ಬಿಡಬೇಕು. ಈಗ ನಾನು ಇದು ಇಡ್ಲಿ ರವೆ ಅಂತಲೇ ಸಿಗುತ್ತೆ, ಇಡ್ಲಿ ರವಾದಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಾವು ಚಿರೋಟಿ ರವಾದಲ್ಲಿ ಕೂಡ ಮಾಡ್ಬೋದು. ನೋಡಿ, ಅದು ಕೂಡ ನಾನು ರವೆನ ತೊಳ್ಕೊಂಡ್ಬಿಟ್ಟು ಈಗ ಅದಕ್ಕೆ ಮೊಸರು ಹಾಕ್ತಾಯಿದ್ದೀನಿ. 1 ಬಟ್ಲು ರವಕ್ಕೆ 3/4 ಬಟ್ಲಷ್ಟು ನಾನು ಮೊಸರು ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಮಿಕ್ಸ್ ಮಾಡುವಾಗ ಹಿಂಗೆ ತಿಳುವು ಅನಿಸುತ್ತೆ. ಇದೊಂದು 10 ನಿಮಿಷ ಇಡೋಷ್ಟೊತ್ತಿಗೆ ಇದು ಗಟ್ಟಿಯಾಗುತ್ತೆ. ಇರೋ ನೀರೆಲ್ಲ ರವೆ ಎಳ್ಕೊಂಡಿರುತ್ತೆ. ನೋಡಿ, ಇದು ಗಟ್ಟಿಯಾಗಿದೆ. ಇದು ನೆನೆವರೆಗೂ ನಾವೆಲ್ಲ ತರಕಾರಿನ ಕಟ್ ಮಾಡ್ಕೋಬಹುದು. ನೋಡಿ, ಈಗ ನಾನು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೊಮಾಟೋನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಒಂದು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ 1ರಲ್ಲಿ ಈ ಥರ ಸೀಳ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು, ಅಡುಗೆ ಸೋಡಾ ಒಂದು ಸ್ವಲ್ಪ ಹಾಕಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿದ್ದೀನಿ. ನೋಡಿ, ಈಗ ಅವಲಕ್ಕಿ ಕೂಡ ನೆಂದಿದೆ. ಇದನ್ನು ನೀರು ಹಾಕದೆ ಹಾಗೇ ನಾವು ಮಿಕ್ಸಿನಲ್ಲಿ ಇದನ್ನು ರುಬ್ಕೋಬೇಕು. ನೀರು ಹಾಕಿದ್ರೆ ತಿಳುವಾಗುತ್ತೆ, ಹಾಗಾಗಿ ನೀರು ಹಾಕದೆ ಹಾಗೇ ನಾವು ರುಬ್ಕೋಬೇಕು. ನೋಡಿ, ಈಗ ಅವಲಕ್ಕಿ ರುಬ್ಬಿರೋದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ಈ ಥರ ಎಣ್ಣೆ ಹಚ್ಚೋದ್ರಿಂದ ಈಸಿಯಾಗಿ ಇಡ್ಲಿನ ತಕ್ಕೋಬೋದು. ನೋಡಿ, ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು. ಇಡ್ಲಿ ರವೆಯಿಂದ ಮಾಡೋದ್ರಿಂದ ಅದು ನೀರಲ್ಲಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ನೋಡಿ, ಈ ಥರ ಹೋಲ್ ಮೇಲೆ ಈ ಥರ ಇಡ್ಲಿ ಹಾಕಿರೋ ಪಾತ್ರೆ ಈ ಥರ ಕುತ್ಕೊಬೇಕು. ಯಾಕಂದರೆ ಹಬೆಯಲ್ಲಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನೋಡಿ, ಈ ಥರ ನಾನು ಇಡ್ಲಿನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಈ ಥರ ನಿಂಬೆಹಣ್ಣು ಹಾಕೋದ್ರಿಂದ ಪಾತ್ರೆ ಒಳಗಡೆ ಎಲ್ಲ ಕಪ್ಪಗಾಗಲ್ಲ. ನೋಡಿ, ನಾವು ಈ ಥರ ಕ್ಲೀನಾಗಿರೋ ಪಾತ್ರೆಯಲ್ಲಿ ನಿಂಬೆಹಣ್ಣು ಹಾಕಬೇಕು. ತೀರಾ ನಾವು ಪಾತ್ರೆನಲ್ಲೆಲ್ಲ ಈ ಥರ ಕಪ್ಪಗಾಗಿದ್ದರೆ ಹಾಕಬಾರ್ದು. ನೋಡಿ, ನಾನು ಇದು 12ರಿಂದ 14 ನಿಮಿಷ ಬೇಯಿಸ್ಕೋಬೇಕು. ಪೂರ್ತಿಯಾಗಿ ಚೆನ್ನಾಗಿ ಬೆಂದಿದೆ. ಈಗ ಇಡ್ಲಿ ತೆಗಿಬೇಕಾದ್ರೆ ಒಂದು ಬೌಲಲ್ಲಿ ನೀರು ತೊಗೊಂಡು ಸ್ಪೂನು ನೀರಲ್ಲಿ ಎದ್ದುಬಿಟ್ಟು ಈ ಥರ ಇಡ್ಲಿ ತೆಗೆದ್ರೆ ತುಂಬ ಈಸಿಯಾಗಿ ಇಡ್ಲಿನ ತೆಗಿಬೋದು. ನೋಡಿ, ರುಚಿಕರವಾದ ಟೇಸ್ಟಿಯಾದ ತರಕಾರಿ ಇಡ್ಲಿ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ. ಮಾಡೋದು ಸುಲಭ ಇದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.